ಯುವಕರು ಇದನ್ನ ಗಮನಕ್ಕೆ ತಂದು ನಮಗೆ ಈ ಭಾಗದಲ್ಲಿ ಒಂದು ಒಳ್ಳೆ ಸಿಸಿ ಇದನ್ನೇ ಪ್ಲಾಟ್ಫಾರ್ಮ್ ಹಾಕ್ಕೊಟ್ರೆ ನಮ್ದೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಊರಿನ ಎಲ್ಲ ಕಾರ್ಯಕ್ರಮಗಳು ಈ ದೇವರ ಆಂಜನೇಯ ಸನ್ನಿಧಿಯಲ್ಲಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತಂದು ನಮ್ಮ ಗಮನಕ್ಕೆ ತಂದರು. ಅದೇ ರೀತಿ ಶಾಸಕರು ಅದಕ್ಕೇನು ಸ್ಪಂದಿಸಿ ಈ ಜಾಗಕ್ಕೆ ಒಂದು ಅನುದಾನ ಹಾಕ್ಕೊಟ್ರು. ಇವತ್ತಿನ ದಿನ ಈ ಕಾರ್ಯಕ್ರಮ ಇಲ್ಲಿ ಕುತ್ಕೊಂಡು ಮಾಡೋದು ನೋಡ್ತಾ ಇದ್ರೆ ವೈಯಕ್ತಿಕ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮದ ಊರಿಂದ ಯಾವುದೇ ಕೆಲಸ ಕಾರ್ಯಗಳಿದ್ರೂ ನಾವು ಹಾಗೂ ಶಾಸಕರಾಗಲಿ, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಾಗಲಿ, ಪಾಲನಾಗಲಿ, ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತುಗಳಿಸ್ತೀನಿ. ಜೈ ಹಿಂದ್, ಜೈ ಭಾಗೀರಥ. ಹಿರಿಯ ಮುಖಂಡರುಗಳಿಗೆ, ತಮ್ಮೆಲ್ಲರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ, ಸಮಾಜದ ಬಂಧುಗಳಿಗೆ ಹಾಗೂ ಎಲ್ಲ ತಾಯಂದರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ವಿಶೇಷವಾಗಿ ಹೇಳೋದಕ್ಕೆ ಬೇಕಂದ್ರೆ ಈ ವರ್ಷ ತುಂಬ ವಿಶೇಷ ಅಂತಂದು ನನಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ತಾಲೂಕಲ್ಲಿ ಸುಮಾರು ಒಂದು 4-5 ಕಡೆ ಹಳ್ಳಿಗಳಲ್ಲಿ ತುಂಬ ವಿಜೃಂಭಣೆಯಿಂದ ಒಂದು ಭಗೀರಥ ಜಯಂತಿನ ಆಚರಣೆ ಮಾಡ್ತಿದ್ರು. ನಾನು ಕೂಡ ಈಗ ನಮ್ಮ ದೇವಿಕೆರೆ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಮ್ಮ ಗುರುಣ್ಣವ್ರ ಹತ್ರ ಇದೇ ವಿಚಾರ ನಾನವರು ಮಾತಾಡ್ತಾ ಇದ್ವಿ. ಈ ವರ್ಷ ತುಂಬ ವಿಜೃಂಭಣೆಯಿಂದ 4-5 ಹಳ್ಳಿಲಿ ನಡೆದಿದ್ದು ಅದು ತುಂಬ ವಿಶೇಷ ಅನ್ನಿಸ್ತಾ ಇದೆ. ಅದು ಏನು ತೋರಿಸ್ಕೊಡ್ತಾ ಇದೆ ಅಂದರೆ ಸಮಾಜ ಒಂದು ಸಂಘಟನೆ ಆಗ್ತಾ ಇದೆ, ತಿಳುವಳಿಕೆ ಸಮಾಜದಲ್ಲಿ ಬಂದು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅನ್ನೋ ಒಂದು ಜೊತೆಗೆ ಸಂಘಟನೆ ಮಾಡಬೇಕು, ಸಂಘಟನೆ ಮುಂದುವರಿಸಿ ಸಮಾಜದ ಏಳಿಗೆಗಾಗಿ ನಾವೆಲ್ಲ ದುಡಿಬೇಕು ಅನ್ನೋದು ತೋರಿಸ್ಕೊಡ್ತಾ ಇದೆ ಅಂತಂದು ನಾನು ಗುರುಣ್ಣವರು ಮಾತಾಡ್ಕೊಡ್ತಾ ಇದ್ವಿ. ಈ ಸಂಘಟನೆ ಅಥವಾ ನೀವು ಏನು ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀರಾ ಇವೆಲ್ಲದನ್ನು ಇದೇ ರೀತಿ ಮುಂದುವರಿಲಿ ಅಂತಂದು ನಾನು ನಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ, ಏನೀಗ ಸಮಾಜ ಆಗಲೇ ಹೇಳ್ದಂಗೆ ಇದೊಂದು ಭಗೀರಥ ಸಮಾಜ ಅಥವಾ ಉಪಹಾರ ಸಮಾಜ ಯಾವಾಗ ಒಂದು ಉಪ್ಪು ನೀರಿನಲ್ಲಿ ಬೆರೆತು ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ಅದರದ್ದು ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತದೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ಉಪಹಾರ ಸಮಾಜದವರು ಸ್ವಲ್ಪ ಅಲ್ಪಸಂಖ್ಯಾತರಾಗಿದ್ರು ಕೂಡ ಬೇರೆ ತಾಲೂಕಲ್ಲಿ ಬಹುಸಂಖ್ಯಾತರ ಇದ್ರಿ, ಇಲ್ಲಿ ಅಲ್ಪಸಂಖ್ಯಾತರಾಗಿದ್ರು ಕೂಡ ತಾಲೂಕಿನ ಪ್ರತಿ ಹಳ್ಳಿಲಿ ನೀವು ಬೆರೆತು ಪ್ರತಿ ಜನಾಂಗದವರು ತಾವು ಬೆರೆತು ಆದರೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ರಿ. ಅದು ತುಂಬ ವಿಶೇಷವಾದದ್ದು. ಉಪಹಾರ ಸಮಾಜ ಅಂದರೆ ಕಷ್ಟಜೀವಿಗಳು ಎಲ್ಲ ಕಡೆ ತಮ್ಮದೇ ಆದ ಒಂದು ಕಸಬನ್ನು